ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೆಪಿಸಿಸಿ ಕಚೇರಿ ಬಳಿ ರಾರಾಜಿಸುತ್ತಿವೆ ಡಿಕೆಶಿಯ ಫ್ಲೆಕ್ಸ್ಗಳು. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೆಪಿಸಿಸಿ ಕಚೇರಿ ಬಳಿ ರಾರಾಜಿಸುತ್ತಿವೆ ಡಿಕೆಶಿ ಫ್ಲೆಕ್ಸ್. ಹೈಕಮಾಂಡ್ ಸಂದೇಶಕ್ಕೂ ಮುನ್ನವೇ ಬ್ಯಾನರ್ಗಳು. ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಸಂಚಲನ ಮೂಡಿಸಿದ ಫ್ಲೆಕ್ಸ್. ಮೇ 15ಕ್ಕೆ ಡಿಕೆಶಿ ಜನ್ಮದಿನ, ಅದೇ ದಿನ ಸಿಗುತ್ತಾ ಬಿಗ್ ನ್ಯೂಸ್. ಶುಭ ಸುದ್ದಿಯ ಸುಳಿವು ಹಿನ್ನೆಲೆಯಲ್ಲಿ ಬಿತ್ತ ಬ್ಯಾನರ್ ಅನ್ನುವಂತ ಪ್ರಶ್ನೆ. ಮೇ 15ರ ಬಳಿಕ ಸಿಎಂ ಆಗ್ತಾರಾ ಡಿಸಿಎಂ ಡಿಕೆಶಿ? ಡಿಕೆಶಿಗೆ ಜನ್ಮದಿನದಂದೇ ಸಿಗುತ್ತಾ ಸಿಎಂ ಸ್ಥಾನದ ಗಿಫ್ಟ್? ರಾಜ್ಯ ರಾಜಕಾರಣದಲ್ಲಿ ಗರಿಗೆದರಿದೆ ನಾಯಕತ್ವ ಚರ್ಚೆ. ಹುಟ್ಟುಹಬ್ಬದ ಶುಭಾಶಯದ ನೆಪದಲ್ಲಿ ಬ್ಯಾನರ್ ಅಳವಡಿಕೆ. ಶುಭ ಕೋರಿ ಕಟೌಟ್ ಹಾಕಿಸಿದ ಕೆಪಿಸಿಸಿ ಕಾರ್ಯದರ್ಶಿ ವೀರಭದ್ರ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕಿಚ್ಚು ಮಹಾ ಸಂಚಲನವನ್ನ ಮೂಡಿಸ್ತಾ ಇದೆ. ಮೇ 15ನೇ ತಾರೀಕು ಡಿಕೆ ಶಿವಕುಮಾರ್ ಅವರ ಜನ್ಮದಿನ. ಆ ಜನ್ಮದಿನದ ಪ್ರಯುಕ್ತವಾಗಿ ಹೈಕಮಾಂಡ್ ಏನಾದರೂ ಈ ಒಂದು ಶುಭ ಸುದ್ದಿಯನ್ನ ಗಿಫ್ಟ್ ಆಗಿ ಕೊಡುತ್ತಾ ಡಿಕೆ ಶಿವಕುಮಾರ್ಗೆ ಅಂತ. ಯಾಕಂದ್ರೆ ಈಗಾಗಲೇ ಬ್ಯಾನರ್ ರಾರಾಜಿಸುತ್ತಾ ಇದ್ದಾವೆ. ರಾಜ್ಯದಲ್ಲಿ ನಾಯಕತ್ವ ಗೊಂದಲ ಮುಂದುವರೆದಿದೆ. ಅದು ಬಗೆಹರಿಯೋದಿಲ್ಲ ಅನ್ನುವಂತಹದ್ದಕ್ಕೆ ಯಾವುದೇ ಸ್ಪಷ್ಟತೆ ಕೂಡ ಇಲ್ಲ. ಈ ಮಧ್ಯೆ ಒಂದಿಷ್ಟು ಬ್ಯಾನರ್ಗಳು ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಆಚರಣೆಯನ್ನ ಕೋರಿ, ಅಂದ್ರೆ ಶುಭಾಶಯವನ್ನ ಕೋರಿ ಅವರ ಬ್ಯಾನರ್ಗಳನ್ನ ಹಾಕಲಾಗ್ತಿದೆ. ಆದರೆ ಈ ಎಲ್ಲ ಬ್ಯಾನರ್ಗಳ ಪೈಕಿ ಇದೀಗ ಕೆಪಿಸಿಸಿ ಕಚೇರಿ ಮುಂದೆ ಹಾಕಿರುವಂತಹ ಒಂದು ಬ್ಯಾನರ್ ಭಾರೀ ಸದ್ದಿನ ಜೊತೆಗೆ ಚರ್ಚೆಗೂ ಕೂಡ ಗ್ರಾಸವಾಗಿದೆ. ನಾನಿದೀಗ ಕೆಪಿಸಿಸಿ ಕಚೇರಿ ಮುಂದಿದ್ದೇನೆ. ಅವರು ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಹಾಕಿರುವಂತಹ ಬ್ಯಾನರ್ನಲ್ಲಿ ಕಾಂಗ್ರೆಸ್ ಪಕ್ಷದ ನಿಷ್ಠೆಯ ನಾಯಕ, ಮುಂದಿನ ಮುಖ್ಯಮಂತ್ರಿ, ಹಾಲಿ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅನ್ನುವಂತಹ ಬ್ಯಾನರ್ ಒಂದು ಇದೀಗ ಈ ಒಂದು ಕೆಪಿಸಿಸಿ ಕಚೇರಿಯ ಮುಂಭಾಗದ ರಸ್ತೆಯಲ್ಲಿ ರಾರಾಜಿಸ್ತಾ ಇದೆ. ಸಹಜವಾಗಿ ಹುಟ್ಟುಹಬ್ಬಗಳು ಬಂದಂತಹ ಸಂದರ್ಭದಲ್ಲಿ ನಾಯಕರುಗಳಿಗೆ ಶುಭ ಕೋರುವಂತಹದ್ದು ಸರ್ವೇ ಸಾಮಾನ್ಯ, ಅದು ಕಾರ್ಯಕರ್ತರ ಖುಷಿ ಕೂಡ ಹೌದು. ಆದರೆ ಡಿಕೆ ಶಿವಕುಮಾರ್ ಅವರ ಈ ಒಂದು ಬ್ಯಾನರ್ನಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಮುಂದಿನ ಮುಖ್ಯಮಂತ್ರಿ ಅನ್ನುವಂತಹ ಎರಡು ಪದಗಳು ಏನಿದೆ ಅದು ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹದ್ದು. ಯಾಕಂದರೆ ನಾಯಕತ್ವ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಸ್ಪಷ್ಟತೆ ಇನ್ನೂ ಬಗೆಹರಿದಿಲ್ಲ. ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೋ ಇಲ್ಲೋ ಅನ್ನುವಂತಹದ್ದಿದೆ. ಅವರ ಏನು ಹಿಂಬಾಲಕರು, ಅವರ ಆಪ್ತ ಶಾಸಕರುಗಳಲ್ಲೇ ಈ ಗೊಂದಲ ಮುಂದುವರೆದಿರುವಂತಹ ಬೆನ್ನಲ್ಲಿ ಇದೀಗ ಅವರು ಹಾಕಿರುವಂತಹ, ಅದರ ಕಾರ್ಯಕರ್ತರು ಹಾಕಿರುವಂತಹ ಈ ಬ್ಯಾನರ್ನಲ್ಲಿ ಮುಂದಿನ ಮುಖ್ಯಮಂತ್ರಿ ಅಂತ ಏನು ಹಾಕಿದ್ದಾರೆ ಅದು ಇದೀಗ ಹೆಚ್ಚು ಸುದ್ದಿ ಆಗ್ತಾ ಇರುವಂಥದ್ದು. ಈ ಮಧ್ಯೆ ಮತ್ತೊಂದು ವಿಚಾರ ಹೇಳಬೇಕು ಅಂದರೆ, ಕಳೆದ ಕೆಲವು ದಿನಗಳ ಹಿಂದೆ ಅವರೇ ಅಂದರೆ ಡಿಕೆ ಶಿವಕುಮಾರ್ ಅವರೇ ಹೇಳಿದಂತೆ ತಾವು ಏನು ತಮ್ಮ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಯಾರೇ ಬ್ಯಾನರ್ ಹಾಕಿದ್ರು ಕೇಸ್ ಹಾಕಿಸ್ಬಿಡ್ತೀನಿ, ಯಾರೂ ಕೂಡ ಬ್ಯಾನರ್ ಹಾಕಬೇಡಿ ಅನ್ನುವಂತಹ ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ರು. ಹಾಗಾದರೆ ಈಗ ಕೇಸ್ ಯಾರ ಮೇಲೆ ಹಾಕ್ತಾರೆ ಅನ್ನುವಂತಹದ್ದು ಸಹಜವಾಗಿ ಚರ್ಚೆ ಆಗ್ತಿದೆ. ಸದ್ಯಕ್ಕೆ ಶುಭ ಕೋರುವವರು ಶ್ರೀ ವೀರಭದ್ರ HR ಕೆಪಿಸಿಸಿ ಕಾರ್ಯದರ್ಶಿ ಅಂತ ಇದೆ. ಆದರೆ ಆ ಒಂದು ಬ್ಯಾನರ್ನಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್, ಡಿಕೆ ಸುರೇಶ್, ದಿನೇಶ್ ಗುಂಡೂರಾವ್, ಇವನ್ ಸಿದ್ದರಾಮಯ್ಯ, ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ, BK ಹರಿಪ್ರಸಾದ್, GC ಚಂದ್ರಶೇಖರ್, ರಾಮಲಿಂಗಾರೆಡ್ಡಿ, ಪ್ರಿಯಾ ಕೃಷ್ಣ, ಹೀಗೆ 10 ಹಲವು ಜನರ ಫೋಟೋ ಇದೆ. ಹಾಗಾಗಿ ಈಗ ಆ ಕೇಸನ್ನು ಈ ಒಂದು ಬ್ಯಾನರ್ ಹಾಕಿರೋರ ಮೇಲೆ ಹಾಕ್ತಾರಾ, ಆ ಫೋಟೋಗಳಲ್ಲಿ ಇರುವವ್ರ ಮೇಲೆ ಹಾಕ್ತಾರಾ ಗೊತ್ತಿಲ್ಲ. ಹಿಂದೆ ಒಂದು ಸೂಚನೆ, ಒಂದು ನಿಯಮಾವಳಿ ಜಾರಿಗೆ ಬಂದಿತ್ತು. ಹಿಂದೆ ಇದ್ದಂತಹ, ಅಂದರೆ ಈಗಿನ GBA ಹಿಂದೆ ಇದ್ದಂತಹ BBMP ಯಾರು ಬ್ಯಾನರ್ಗಳನ್ನು ಹಾಕ್ತಾರೆ, ಅದರಲ್ಲಿ ಯಾರ ಫೋಟೋ ಇದೆ ಅವ್ರಗಳ ಮೇಲೂ ಕೂಡ ಕೇಸ್ ಹಾಕ್ತೇವೆ ಅನ್ನುವಂತಹದ್ದನ್ನು ಒಂದು ನಿಯಮವನ್ನು ತಂದಿದ್ರು. ಆದರೆ ಇದೀಗ ಇದರಲ್ಲಿರುವಂತಹ 10 ಹಲವು ಜನರ ಮೇಲೂ ಕೂಡ ಕೇಸ್ ಹಾಕ್ತಾರ ಅನ್ನುವಂತಹದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಮುಂದಿನ ಮುಖ್ಯಮಂತ್ರಿ ಅನ್ನುವಂತಹದ್ದೇನಿದೆ ಭಾರೀ ಚರ್ಚೆಗೆ ಅದು ಕೂಡ ಗ್ರಾಸವಾಗಿದೆ. ಒಟ್ಟಿನಲ್ಲಿ ನಾಯಕತ್ವ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಸ್ಪಷ್ಟತೆ ಇಲ್ಲದಿರೋ ಸಮಯದಲ್ಲಿ ಮುಂದಿನ CM ಅವರು ಆಗ್ತಾರೆ ಇಲ್ಲೋ ಅನ್ನುವಂತಹ ಒಂದಿಷ್ಟು ನಿರೀಕ್ಷೆ ಮತ್ತು ಆ ರೀತಿ ಯಾವುದೇ ರೀತಿಯಾದ ಕ್ಲಾರಿಟಿ ಇಲ್ಲದೆ ಇರುವಂತಹ ಸಮಯದಲ್ಲಿ ಈ ರೀತಿಯಾದಂತಹ ಬ್ಯಾನರ್ಗಳು ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತಹದ್ದನ್ನು ಮತ್ತೊಮ್ಮೆ ಮಗದೊಮ್ಮೆ ಸ್ಪಷ್ಟಪಡಿಸ್ತಿದೆ.
ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಏನು ಕ್ರಮ ವಹಿಸ್ತಾರೆ ಅನ್ನುವಂತಹದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ಕುವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.